ವೆಂಕಟೇಶ್ ನಾಯ್ಕ್ ಸರ್ ಪ್ರಶ್ನೆ ಇದೆ. ವೆಂಕಟೇಶ್ ನಾಯ್ಕ್ ಸರ್, ಈಗ ಇಂಥ ಘಟನೆಗಳಾದಾಗ ಒಂದೆರಡು ದಿನ, ಒಂದು ವಾರ, 15 ದಿನ, ಒಂದು ತಿಂಗಳು, 2 ತಿಂಗಳು ಸ್ವಲ್ಪ ಸ್ವಲ್ಪ ಬಿಸಿ, ಅದರ ತೀವ್ರತೆಯಲ್ಲಿ ನಾವು ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತೀವಿ, ದೇಶ ಕೂಡ ಮಾತಾಡುತ್ತೆ. ಇದಾದ ಮೇಲೆ ಏನರಪ್ಪ ಅಂತ ನೋಡಿದ್ರೆ ಮತ್ತು ಅದೇ ರುಟೀನು ಇನ್ನೊಂದು ಬಾಂಬ್ ಬ್ಲಾಸ್ಟ್ ಆಗೋವರೆಗೂ. ಸೊ ಬಾಂಬ್ ಬ್ಲಾಸ್ಟ್ಗಳು ಹೇಗಾಗ್ಬಿಟ್ಟಿವೆ ಅಂತ ಹೇಳಿದ್ರೆ, ನಡೀತಾನೆ ಇದೆ, ಯಾರನ್ನೋ ಹಿಡಿತಾನೆ ಇದ್ದಾರೆ, ಒಳಗಡೆ ಹಾಕ್ತಾನೆ ಇದ್ದಾರೆ, ಮತ್ತು ಅದು ಯಾರು ಬಿಡುಗಡೆ ಆಗ್ತಾನೆ ಇದ್ದಾರೆ, ಹೊಸ ಹೊಸ ಬಾಂಬ್ ಬರ್ತಾನೆ ಇದೆ, ವಿತ್ ಟೆಕ್ನಾಲಜಿ, ವಿತ್ ಅಪ್ಗ್ರೇಡೇಷನ್ ಅಂತ ಹೇಳಿ. ಇದಕ್ಕೆ ಯಾವಾಗ ಕೊನೆ ಅಂತ ನನ್ನ ಪಾಯಿಂಟ್. ಇಂಥ ಹೈಲಿ ಪಾಪ್ಯುಲೇಟೆಡ್ ದೇಶ ನಮ್ದು, ಮತ್ತೆ ನಮ್ಮ ಅಡ್ವರ್ಸರೀಸ್ ಏನಪ್ಪಾ ಅಂದ್ರೆ ಅವ್ರ ಬೇಸಿಕ್ ಪ್ರಾಕ್ಸಿ ವಾರ್ ಟೆರರಿಸಮ್ ಇದು ನೋಡಿದ್ರೆ ಇದು ಒಂದು ದೊಡ್ಡ ಚಾಲೆಂಜಿಂಗ್ ಇದಾದ. ಇದಕ್ಕೇನಪ್ಪ ನನಗೆ ತಿಳಿದ ಮಟ್ಟಿಗೆ ಸೆಕ್ಯೂರಿಟಿ ಫೋರ್ಸ್ ಆಗ್ಲಿ, IB ಆಗ್ಲಿ, ಯಾವ್ದಾದ್ರು ಒಂದು ಲ್ಯಾಬ್ಸ್ ಆಗೇ ಆಗ್ತದೆ. ಬಟ್ ಇದು ಹ್ಯೂಮನ್ ಇಂಟೆಲಿಜೆನ್ಸ್ ಮೇಲೆ ಜಾಸ್ತಿ ಡಿಪೆಂಡೆನ್ಸ್ ಬೇಕು. ಸೆಕೆಂಡ್ ಏನಪ್ಪಾ ಅಂತಂದ್ರೆ ಸ್ಕೂಲ್ ಕಾಲೇಜ್ಗಳಲ್ಲಿ ಇದು ಒಂಥರ ಏನಪ್ಪಾ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಒಂದು ಎಜುಕೇಶನ್ ಟೈಪ್ ಪ್ರೋಗ್ರಾಮ್ ರನ್ ಮಾಡ್ಬೇಕು. ಯಾಕಂದ್ರೆ ಇದು ಏನಂತಂದ್ರೆ ಟೆಕ್ನಾಲಜಿ ಜೊತೆಗೆ ಈಗ ಹೆಂಗ ಟೆರರಿಸ್ಟ್ ಫ್ರಮ್ ರಾ ಏನಪ್ಪಾ ಅನ್ಎಜುಕೇಟೆಡ್ ಯೂತ್ಸ್ ದಿಂದ, ಮಿಸ್ಗೈಡೆಡ್ ಯೂತ್ಸ್ ದಿಂದ ಹೆಂಗ ವೆಲ್ ಮೋಟಿವೇಟೆಡ್ ಡಾಕ್ಟರ್ಸ್ ಹೆಂಗ ಪ್ಯಾರಾಡಮ್ ಶಿಫ್ಟ್ ಆಗಿದೆ, ಅದೇ ತರ ಟೆಕ್ನಾಲಜಿ ಕೂಡ ಅವರಿಗೆ ಅವೈಲೇಬಲ್ ಇದೆ. ಈಗ ಕೆಲವೊಂದು ಇನ್ನೊಂದು ಒಂದು ಚಾನಲ್ ಮಾತಾಡ್ಬೇಕಾದ್ರೆ ನಾ ಹೇಳಿದ್ದೆ, ಈಗ ಏನಂತಂದ್ರೆ ವೈ ದೇ ಆರ್ ಪ್ರಿಫರಿಂಗ್ ಏನಂತಂದ್ರೆ ಇಷ್ಟು ಇಂಟೆಲೆಕ್ಚುಯಲ್ಸ್ ಮತ್ತು ಈ ಟೆರರ್ ಏನಪ್ಪ ಔಟ್ಫಿಟ್ ತರಬೇಕು, ರೆಡಿಕಲೈಸ್ ಮಾಡಬೇಕು. ಯಾಕೆ ಈ ಶಿಫ್ಟ್ ಆಗಿದೆ ಅಂತಂದು ಹೇಳಿದ್ರೆ, ಒಬ್ಬ ರಾ ಮನುಷ್ಯನಿಗೆ ನೀನು ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ ಯು ಮೇ ಟೇಕ್ 1 hour, ಬಟ್ ಇಂಟೆಲಿಜೆಂಟ್ it will take only 1 minute. So that is one of the factor. Now ಏನಂತಂದ್ರೆ he himself can prepare and he himself can blast the place. That is ಏನಪ್ಪ ಅಂತಂದ್ರೆ 1. ಸೊ ಆ ಟೈಪ್ ಇದು ತುಂಬಾ ಇದೇನಪ್ಪ ಅಂತಂದ್ರೆ ನಾವು ಮುಂಬೈ ಬ್ಲಾಸ್ಟ್ ನೋಡಿದ್ವಿ. ಈಗ ಅಮೋನಿಯಂ ನೈಟ್ರೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಮೋನಿಯಂ ನೈಟ್ರೇಟ್ ಇದಕ್ಕಿಂತ ಮೊದಲು ಹಿಸ್ಟ್ರಿ ನಮ್ಮಲ್ಲಿ ಇದೆ. ಏನಪ್ಪ ಅಂದ್ರೆ ಜರ್ಮನ್ ಬೇಕರಿ ಅಂತ ಒಂದು ಪುಣದಲ್ಲಿ ಬ್ಲಾಸ್ಟ್ ಆಗಿತ್ತು. ಅಮೆರಿಕದಲ್ಲಿ ಒಂದು 168 ಪೀಪಲ್ ಡೈಡ್ ಆಫ್ ಅಮೋನಿಯಂ ನೈಟ್ರೇಟ್ ಏನಪ್ಪ ಅಂತಂದ್ರೆ ಕಂಪೋಷನ್ ಇಂದ. ಈಗ ಅಮೋನಿಯಂ ನೈಟ್ರೇಟ್ ಫ್ರೀಲಿ ಅವೈಲೇಬಲ್, ವಾಟ್ ಕ್ಯಾನ್ ಯು ಡೂ ಅಂತಕ್ಕೊಂದು ಯಾರು ಹೇಳ್ತಾ ಇದ್ರು. ಸಿ ಅಮೋನಿಯಂ ನೈಟ್ರೇಟ್ ಸೇಲ್ ದಲ್ಲಿನೂ ಪ್ರೋಟೋಕಾಲ್ಸ್ ಇದೆ. ಏನಂತಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಸೋಲ್ಡ್ ಲೈಕ್ ದಟ್. ಯು ಟೆರರಿಸ್ಟ್ ಇದು ಖರೀದಿ ಮಾಡ್ಬೇಕಂತಂದ್ರೆ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇದು ಮಾಡ್ತಿರ್ತಾರೆ. ದೇ ಚೂಸ್ ಡಿಫರೆಂಟ್ ಲೊಕೇಶನ್, ಡಿಫರೆಂಟ್ ಪೀಪಲ್ ಬೈಯಿಂಗ್ ದಿಸ್. ಇದನ್ನೆಲ್ಲ ಏನಪ್ಪಾ ಅಂತಂದ್ರೆ GPS ಟ್ರ್ಯಾಕಿಂಗ್ ಮಾಡ್ಬೇಕಂತ ಪ್ರೋಟೋಕಾಲ್ ಇದೆ, ಇಫ್ ಐ ಆಮ್ ನಾಟ್ ರಾಂಗ್. ಯಾಕಂದ್ರೆ ಒಂದು ಇದರಲ್ಲಿ ನಾನು ಲಿಟರೇಚರ್ ಅಲ್ಲಿ ಓದಿದೆ, ಈ ಸ್ಪೆಷಲಿ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಯೂಸ್ಡ್, ಇಟ್ ಈಸ್ ಫರ್ಟಿಲೈಸರ್ ಆಸ್ ವೆಲ್ ಆಸ್ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಫಾರ್ ಬಾಂಬ್. ಸೊ ಇದು ಏನಪ್ಪಾ ಅಂತಂದ್ರೆ ಸಪೋಸ್ ಅಮೋನಿಯಂ ನೈಟ್ರೇಟ್ ಗೋಸ್, ದೆನ್ ದೇ ವಿಲ್ ಕಮ್ ವಿತ್ ಅನದರ್ ಕೆಮಿಕಲ್. ಸೊ ಇದು ಏನಂತಂದ್ರೆ ವಾಟ್ ನೆಕ್ಸ್ಟ್, ಇದು ಏನಂತಂದ್ರೆ ಈಗ ಬೇಸಿಕಲಿ RDX ಮತ್ತೆ ಅಮೋನಿಯಂ ನೈಟ್ರೇಟ್ ಇವೆರಡರಲ್ಲಿ ಬೇಸಿಕ್ ಡಿಫರೆನ್ಸ್ ಏನಂದ್ರೆ, ಒನ್ ಇಸ್ ವರ್ಟಿಕಲ್ ಬಾಂಬ್, ಒನ್ ಇಸ್ ಹಾರಿಜಾಂಟಲ್ ಬಾಂಬ್. ಇದೇನಪ್ಪ RDX TNT RDX ಮೆಟೀರಿಯಲ್ ಯೂಸ್ ಮಾಡಿದಾಗ, ಅದಕ್ಕೆ ನಾನು ಫಸ್ಟ್ ಟೈಮ್ ಡಿಬೇಟ್ ಅದು ಹೇಳಿದೆ, ಇದು RDX ಯೂಸ್ ಆಗಿಲ್ಲ ಇದರಲ್ಲಿ, ಇಟ್ ಈಸ್ ಸಮ್ ಇನ್ಫ್ಲೇಮೇಬಲ್ ಮೆಟೀರಿಯಲ್ ವಿಚ್ ಹಸ್ ಬಿನ್ ಯೂಸ್ಡ್. ಅಂಡ್ ಏನಂತಂದ್ರೆ ಇದಿರ್ತದ, ಸಾಕಷ್ಟು ಥಿಯರಿಗಳಿವೆ. ಬಟ್ ಬಾಂಬ್ ಇವತ್ತು ಏನಂತಂದ್ರೆ ಟು ಮೇಕಿಂಗ್ ಎ ಬಾಂಬ್ ದಟ್ ಇಸ್ ಕ್ರೂಡ್ ಆರ್ ಪರ್ಫೆಕ್ಟ್, ಇಟ್ ಇಸ್ ನಾಟ್ ಎ ಚಾಲೆಂಜ್ ಎನಿಮೋರ್. ಏನಂತಂದ್ರೆ ಈಗ ಏನಪ್ಪ, ಎನಿಬಡಿ ಕ್ಯಾನ್ ಮೇಕ್ ಎ ಬಾಂಬ್ ಅಂಡ್ ಏನಂತಂದ್ರೆ ಯು ಹ್ಯಾವ್ ಟು ಬಿ ಲಿಟಲ್ ಅಲರ್ಟ್, ಯು ಹ್ಯಾವ್ ಟು ಡಿಟೆಕ್ಟ್ ವೆಲ್ ಇನ್ ಟೈಮ್. ದಟ್ ಇಸ್ ದ ಚಾಲೆಂಜ್. ಓಕೆ, ಫೈನ್. ಈಗ ನಾನು ಇಲ್ಲಿ ಕೇಳ್ತೀನಿ, ನಾನು ಉಮರ್ ಶರೀಫ್ ಅವರೇ, ಇದು ಧರ್ಮ ತರಬಾರದು ಅಂತ ಹೇಳಿ ಮಾವೋಯಿಸ್ಟ್ಗಳು ಅಥವಾ ಖಲಿಸ್ತಾನಿನೋ ಅಥವಾ ಇನ್ನೊಬ್ಬರು ಇವೆಲ್ಲ ನೋಡಿದ್ದೀವಲ್ವಾ, ಅಲ್ಲೂ ಕೂಡ ಅವರ ಧರ್ಮನ ಮಾತಾಡಿದೆ. ಈ ನೆಲ ಅವರ ಧರ್ಮವನ್ನು ಅವತ್ತಿಗೆ ಮಾತಾಡಿದೆ. ಅವ್ರ ಕೃತ್ಯಗಳ ಆಧಾರದ ಮೇರೆಗೆ, ಅವರು ಹತ್ಯೆಗಳ ಆಧಾರದ ಮೇರೆಗೆ ಮಾತಾಡದೆ ಯಾರನ್ನೂ ಬಿಟ್ಟುಬಿಟ್ಟಿಲ್ಲ. ಪ್ರಭಾಕರನ್ ಅಂತ ಬಂದಾಗಲೂ ಕೂಡ ದೊಡ್ಡ ಇಶ್ಯೂ, ಸಿಂಹಳಿಯನ ತಮಿಳಿಗನ ಅವನು ಅಂತ ಬಂದಾಗ ಅವನಿಗೂ ಮಾತಾಡಿದ್ರೆ ಅವತ್ತು ಇವನು ತಮಿಳಿಗ ಅಂತ. ಅಂದರೆ ತಮಿಳಿಗ ಅವನ ಜಾತಿ, ಅವನ ಭಾಷೆ, ಆ ನೆಲದವನು, ಐಡೆಂಟಿಟಿ ಇದ್ದೇ ಇರುತ್ತೆ. ನೀವು ಐಡೆಂಟಿಟಿಯಿಂದ ಆಚೆ ಇಟ್ಬಿಟ್ಟು ಇವತ್ತಿಗೆ ನಾವು ಬರೀ ಡಾಕ್ಟರ್ ಉಮರ್ ನಬಿ ಅಂತ ಹೇಳ್ತಿದ್ರೆ ಅದು ಎಲ್ಲಿಗೂ ಹೋಗಲ್ಲ ಅಲ್ವಾ ಅಂತ. ಇಲ್ಲ, ನೀವು ಹೇಳ್ದಂಗೆ ಅವನ ಸಿದ್ಧಾಂತ ಮತ್ತೆ ಅವನ ಐಡೆಂಟಿಟಿಯನ್ನ ನಾವು ಮರಿಬಾರದು. ಇವಾಗ ಉಮರ್ ಶರೀಫ್, ಇನ್ನೊಂದು ಆ್ಯಡ್ ಮಾಡಿಬಿಡ್ತೀನಿ, ನಿಮಗೆ ಕೇಳಿಬಿಡ್ತೀನಿ ನಾನು. ಇಲ್ಲಿ ಕೆಲವು ಈ ಥರದ ಔಟ್ಫಿಟ್ಗಳಿದೆಯಲ್ಲ, ಈ ಥರದ ಔಟ್ಫಿಟ್ಗಳಿಗೆ ಏನೋ ಒಂದು ಪರ್ಪಸ್ ಇದೆ ಅವ್ರದ್ದು, ಧಾರ್ಮಿಕೇತರ ಉದ್ದೇಶಗಳು. ಬೀಟ್ ಮಾವೋಯಿಸ್ಟ್ ಅಥವಾ ಇನ್ಯಾರೋ ಖಲಿಸ್ತಾನಿ, ಇನ್ಯಾವ್ರನ್ನೋ ನೀವು ಕರೀರಿ, ಧಾರ್ಮಿಕೇತರ ಉದ್ದೇಶಗಳಿದೆ. ನೆಲವೋ ಪ್ರಾಂತ್ಯವೋ ಏನೋ ಒಂದು ಭಾಗ. ಆದರೆ ಈ ಕೃತ್ಯಗಳಿದೆಯಲ್ಲ, ಇವ್ರು ನಡೆಸ್ತಿರೋ ಕೃತ್ಯ ಇದೆಯಲ್ಲ, ಏನು ವಿಚಾರ ಇದೆ ಹೇಳಿ ನೋಡೋಣ ನನಗೆ. ಈ ಥರದ್ದು ಈಗ ಡೆಲ್ಲಿ ಜನ ಸತ್ತೋಗ್ಬಿಟ್ರಪ್ಪ, ಯಾರಿಗೇನು ಸಿಕ್ತು ಅಂತ ನನ್ನ ಪಾಯಿಂಟ್ ಇದರಲ್ಲಿ. ಕರೆಕ್ಟ್. ಈ ಪ್ರಶ್ನೆ ವೆರಿ ಕ್ಲಿಯರ್ ಆಗಿದೆ.
ಇದರಿಂದ ಯಾರಿಗೆ ಏನ್ ಲಾಭ ಅಂತ ನೋಡಕ್ ಹೋದ್ರೆ ಇಲ್ಲಿ ಸೆಪರೇಟಿಸ್ಟ್ ಮೆಂಟಾಲಿಟಿಗೆ ಲಾಭ ಆಗ್ತಿದೆ. ಅಂದ್ರೆ ಭಾರತವನ್ನು ಬಿಟ್ಟು ನಾವು ಬೇರೆ ಆಗ್ಬೇಕಂತ ಹೇಳ್ಕೊಳ್ಳುವ ಆ ಮನಸ್ಥಿತಿ ಇದೆಯಲ್ಲ, ಅವರಿಗೆ ಒಂದು ಲಾಭ ಸಿಗ್ತದೆ. ಏನಂತ ಹೇಳಿ ನೋಡಿ, ನಾವು ಅವ್ರಿಗೆ ತೊಂದರೆ ಕೊಡ್ತಿದೀವಿ, ನಾವು ಅವರಿಗೆ ತೊಂದರೆ ಕೊಡ್ತಿದೀವಿ ಇವಂತ ತೋರ್ಸ್ಕೊಳ್ಳೋ ರೀತಿನಲ್ಲಿ ಅವ್ರು ಮಾಡ್ತಾ ಇದಾರೆ. ಇದನ್ನ ಮಾಡಿದ ತಕ್ಷಣ ನಾವು ಭಯ ಪಟ್ಕೊಳ್ತೀವಿ, ಮತ್ತೆ ಅವ್ರ ಪ್ರಕಾರ ಅವ್ರಿಗೆ ಅಂತ ಅವ್ರು ನಂಬಿದೆ ಗೆದ್ಬಿಡ್ತಾರಂತ. ನಾವು ಅವ್ರನ್ನ ಸೋಲ್ಸ್ಬೇಕು. ಅವ್ರನ್ನ ಹ್ಯಾಗ್ ಸೋಲ್ಸ್ಬೇಕಂದ್ರೆ, ನನ್ಗೆ ಇದರಲ್ಲಿ ಒಂದು ಮಾತಿನಲ್ಲಿ ನನ್ಗೆ ಮೋದಿ ಅವರು ಹೇಳಿದ ಒಂದು ಮಾತು ನನ್ಗೆ ಇಷ್ಟ ಇತ್ತು. ಘರ್ಮೆ ಗುಸ್ಕೆ ಮಾರಂಗೆ ಅಂತ ಒಂದು ಮಾತಿದ್ರಲ್ಲ, ಘರ್ಮೆ ಗುಸ್ಕೆ ಮಾರಂಗೆ ಅದು ಮಾಡ್ಬೇಕಾಗಿದೆ. ಇವಾಗ ಏನಂದ್ರೆ ನೋಡಿ, ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ನಾವು ಭಾರತೀಯರು, ಇದರಲ್ಲಿ ಎರಡು ಮಾತಿಲ್ಲ, ಇದರಲ್ಲಿ ಯಾವುದು ಡೌಟ್ ಬೇಡ. ಇವಾಗ ಮುಸ್ಲಿಂ ಅಂತ ಹೇಳ್ಕೊಡ್ಲೆ ಮುಸ್ಲಿಂ ಬಾಯ್ ಅಲ್ಲ, ವೆರಿ ಕ್ಲಿಯರಿ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಯುದ್ಧ ಮಾಡ್ತು, ಮತ್ತೆ ಆ ಕಾಲದಲ್ಲೂ ಕೂಡ ಮುಸಲ್ಮಾನ್ ರಾಜ ಮಹಾರಾಜರು ಅವ್ರ ನಡುವೆ ಯುದ್ಧಗಳ ನಡೀತು. ಉಮರ್ ಶರೀಫ್ ಅವನು ದ್ವೇಷ ಮಾಡಕ್ ಶುರು ಮಾಡ್ಬಿಡ್ತಾರೆ ಹಿಂಗೆಲ್ಲ ಮಾತಾಡಿದ್ರೆ ನೀವು. ಉಮರ್ ಶರೀಫ್ ಅವರು ಹುಷಾರಾಗಿ ಮಾತಾಡಿ, ನಿಮ್ಮನ್ನು ದ್ವೇಷ ಮಾಡಕ್ ಶುರು ಮಾಡ್ಬಿಡ್ತಾರೆ. ಇಲ್ಲ, ದ್ವೇಷ ಯಾರು ಬೇಕಾದ್ರೆ ಮಾಡ್ಕೊಳ್ಳಿ, ಅದಕ್ಕೆ ಭಯ ಪಟ್ಕೊಂಡು ನಾವು ಜೀವನ ಮಾಡಕ್ಕಾಗಲ್ಲ. ನೋಡಿ, ನಾವು ಏನಂದ್ರೆ ನೋಡಿ, ಇಲ್ಲಿ ಸೆಪರೇಟಿಸ್ಟ್ ಮೆಂಟಾಲಿಟಿ ಜೊತೆಗೆ ಅವರು ನಮ್ಗೆ ಭಯ ತೋರಿಸೋ ರೀತಿಯಲ್ಲಿ ಏನೋ ಕೆಲಸ ಮಾಡ್ತಾರೆ. ಇದನ್ನ ಹಾರ್ನೆಸ್ ಮಾಡ್ಕೊಳ್ಳಕ್ಕೆ ಅಲ್ಲಿ ಪಾಕಿಸ್ತಾನ್ ಸಿದ್ಧವಾಗಿದೆ. ಇವರು ನಮ್ಮ ಶತ್ರುಗಳು ಅಂತ ನಾವು ಘೋಷಿಸಿದ್ದು ಸಾಲದು, ಬರೀ ಇವರು ಇದಲ್ಲ, ಟೇಕ್ ಸಮ್ ವರ್ಕ್. ಅಂದ್ರೆ ಟೋಟಲಿ ಇದನ್ನ ಏನ್ ಮಾಡ್ಬೇಕು, ಟೋಟಲಿ ನಾವು ಇದರ ಪ್ರಕಾರ ಇದನ್ನ ತೊಳಗ್ಸಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಚರ್ಚೆ ಜಾಸ್ತಿ ಮಾತಾಡ್ಬೇಕು. ಸೆಪರೇಟಿಸ್ಟ್ ಮೆಂಟಾಲಿಟಿ ಯಾಕೆ ಬರ್ತಿದೆ? ಇವಾಗ ಆಜಾದ್ ಕಾಶ್ಮೀರ್ ಬೇಕಂತ ಕೇಳ್ಕೊಳ್ಳೋರು ಕಾಶ್ಮೀರ್ ನಲ್ಲಿ ಇರತಕ್ಕಂತಹ ಒಂದು ಕೆಲವರೇ ಅವರು. ನೀವು ನೋಡಕ್ ಹೋದ್ರೆ ಫಾರೂಕ್ ಅಬ್ದುಲ್ಲಾ ಮಾತಾಡ್ಬಿಟ್ರು, ಉಮರ್ ಶರೀಫ್ ಅವರೇ ಫಾರೂಕ್ ಅಬ್ದುಲ್ಲಾ ಮಾತಾಡ್ಬಿಟ್ರು. ಏನ್ರಿ ಬಂತು ಆಪರೇಷನ್ ಸಿಂಧೂರ್ ಮಾಡ್ಬಿಟ್ಟು? ಏನ್ ಸಾಧಿಸ್ಬಿಟ್ರಿ ಇವ್ರು ಆಪರೇಷನ್ ಸಿಂಧೂರ್ ಮಾಡಿ? ಏನು ಬದಲಾಗಿಲ್ಲ, ಅಲ್ಲಿ ಯಾರು ಬದಲಾಗಿಲ್ಲ, ಏನೂ ಬದಲಾಗಿಲ್ಲ. ಬಂದು ಹಿಂಗೆಲ್ಲ ಒಳಗಡೆ ನುಗ್ಗಿ ಹೊಡಿತಾ ಇದಾರಲ್ಲ, ಏನ್ ಮಾಡಿದಕ್ಕೆ ಅಂತ ಕೇಳಿದ್ರಪ್ಪ ಫಾರೂಕ್ ಅಬ್ದುಲ್ಲಾ. ಏನು ಉತ್ತರ ಕೊಡ್ಬೋದು ನಾವು ಇವತ್ತು ಅವ್ರಿಗೆ? ನೋಡಿ, ಫಾರೂಕ್ ಅಬ್ದುಲ್ಲಾ ಆಗ್ಲಿ ಇಲ್ಲ ಒಮರ್ ಅಬ್ದುಲ್ಲಾ ಆಗ್ಲಿ, ಅವರು ಒಂದು ರೀತಿನಲ್ಲಿ ಇಲ್ಲಿ ಭಾರತ ಜೊತೆಗೆ ಇದೀವಿ ಅಂತ ಹೇಳ್ಕೊಳ್ತಾರೆ ಒಂದು ರೀತಿಯಲ್ಲಿ. ಅದೇ ರೀತಿನಲ್ಲಿ ಅಲ್ಲಿ ಇರತಕ್ಕಂತ ಎಕ್ಸ್ಟ್ರೀಮಿಸ್ಟ್ಗೆ ಅವ್ರಿಗೆ ಜೋರಾಗಿ ಏನು ಮಾತಾಡಬಾರ್ದು, ಅವ್ರ ಮನಸ್ಸು ನೋಯಿಸಬಾರ್ದು ಅಂತ ಆ ಒಂದು ಮನಸ್ಥಿತಿ ಅವರಲ್ಲಿ ಇದೆ. ಸಿ, ವಿ ಆರ್ ನಾಟ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಡಿಫೆಂಡಿಂಗ್ ಎನಿ ಪಾರ್ಟಿ. ಫಾರೂಕ್ ಅಬ್ದುಲ್ಲಾ ಆಗ್ಲಿ ಇಲ್ಲ ಅಲ್ಲಿ ಒಮರ್ ಅಬ್ದುಲ್ಲಾ ಆಗ್ಲಿ ಡೈರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರ ಈ ಟೆರರಿಸ್ಟ್ ಬಗ್ಗೆ ಕ್ಲಿಯರ್ ಆಗಿ, ವೆರಿ ಕ್ಲಿಯರ್ ಅನ್ಇಕ್ವಿವೋಕಲ್ ಸ್ಟೇಟ್ಮೆಂಟ್ ಏನಾದ್ರು ಕೊಟ್ರ? ಇಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಅವ್ರ ಮನಸ್ಸು ನೋಯಿಸಬಾರದು, ಈ ಒಂದು ಆಜಾದ್ ಕಾಶ್ಮೀರ್ ಅಂತ ಹೇಳ್ಕೊಳ್ಳುವ ಆ ಒಂದು ಮನಸ್ಥಿತಿ ವಿರುದ್ಧವಾಗಿ ಕೂಡ ಡೈರೆಕ್ಟ್ ಆಗಿ ಮಾತಾಡಬಾರ್ದಂತ ಆ ಒಂದು ಪೊಲಿಟಿಕಲ್ ಗೇಮ್ ಮಾಡ್ತಾ ಇದ್ದಾರೆ. ನಾನೇನ್ ಅಂದ್ರೆ ಫರ್ಗೆಟ್ ಅಬೌಟ್ ಉಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಟ್. ನಮ್ಗೆ ಬೇಕಾಗಿರೋದು ಏನಂದ್ರೆ ಶಾಂತವಾಗಿರ್ಬೇಕಂತಾನೆ ನಾವ್ ಏನ್ ಮಾಡ್ಬೇಕಂತಾನೆ ಇಲ್ಲಿ ಚರ್ಚೆ ನಡಿಬೇಕಾಗಿರೋದು. ಇವಾಗ ಏನಂದ್ರೆ ನಮ್ಗೆ ಶತ್ರುಗಳು ರೆಡಿ ಆಗಿದ್ದಾರೆ, ವಿ ಕೆನಾಟ್ ಬಿ ರಿಲ್ಯಾಕ್ಸ್ಡ್, ವಿ ಹ್ಯಾವ್ ಟು. ನೋಡಿ, ಒಬ್ಬ ವ್ಯಕ್ತಿ ಏನಾದ್ರು ಬಾಂಬ್ ಮಾಡಿದ್ರೇನೆ ಯಾರನ್ನೋ ಸಾಯಿಸ್ಬೇಕಂತಿಲ್ಲ. ಪೆನ್ಸಿಲ್ ಇದ್ದ ಕೂಡ ಅದನ್ನ ಉಪಯೋಗ ಮಾಡಿ ಕೂಡ ಸಾಯಿಸಬಹುದು. ಓನ್ಲಿ ಪೆನ್ಸಿಲ್ ಇಸ್ ಸಫಿಷಿಯಂಟ್ ಟು ಕಿಲ್ ಸಂಬಡಿ. ಯಾಕೆ ಅವನಿಗೆ ಬಾಂಬ್ ಮಾಡಕ್ ಬಿಸಿ ನೀರು ಸಾಕು ಸ್ವಾಮಿ, ಬಿಸಿ ನೀರು ಕ್ಯಾನ್ ಬಿಕಮ್ ಅ ವೆಪನ್. ಇವಾಗ ಏನು ಒಬ್ಬ ಸಾಯಿಸ್ಬೇಕಂತ ಮನಸ್ಥಿತಿ ಬಂದ್ಬಿಟ್ರೆ ಅವ್ನು ಹೆಂಗ್ ಬೇಕಾದ್ರೂ ಸಾಯಿಸ್ಬೇಕಂತ ಮುಂದೆ ಬರ್ತಾನೆ. ಸೊ ವಾಟ್ ಈಸ್ ಅವರ್ ಸ್ಟ್ರಾಟಜಿ? ನಮ್ ಸ್ಟ್ರಾಟಜಿ ಏನು? ವಾಟ್ ಈಸ್ ಅವರ್ ಪ್ಲಾನ್? ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಿಟ್ಟು ಸುಮ್ಮನೆ ಭಾಸ್ಕರ್ ಸರ್, ಮೂರು ಟರ್ಮ್ಗೆ ಮೇಜರ್ 3 ಇನ್ಸಿಡೆಂಟ್ ಆಗೋಯ್ತು ಸರ್. ಮೂರು ಟರ್ಮ್ಗೆ ಮೇಜರ್ 3 ಎಲ್ಲ ಇನ್ ಕಂಟಿನ್ಯೂಷನ್ ಆಫ್ ವಾಟ್ ಅವರು ಏನು ಹೇಳ್ತಾರೆ, ರೆಡ್ ಫೋರ್ಟ್ ಇನ್ ಕಂಟಿನ್ಯೂಷನ್ ಆಫ್ ಏನು ಹೇಳ್ತದಲ್ಲ, ಯು ಕ್ಯಾನ್ ಡೀಲ್ ವಿತ್ ಟೆರರಿಸಮ್, ಬಟ್ ಟು ಡೀಲ್ ವಿತ್ ಐಡಿಯಾಲಜಿ ಇದಲ್ಲ, ಇಟ್ಸ್ ಅ ಲಾಂಗ್ ಟರ್ಮ್ ಥಿಂಗ್ ಅವ್ರದಾರೆ. ಐಡಿಯಾಲಜಿಂದಾನೇ ನೀವು ಅಧಿಕಾರಕ್ಕೆ ಬಂದ್ರೆ ಇದು ಲಾಂಗ್ ಟರ್ಮ್ ಅಂತೀರಿ. ಅವ್ರ ಅಧಿಕಾರದಲ್ಲಿ ನಮ್ಗೊಂದ್ಸಲ ಅಧಿಕಾರ ಕೊಟ್ಬಿಡಿ, ನಾವು ಹಾಗೆ ಮಾಡ್ಬಿಡ್ತೀವಿ, ಮೂಲೋತ್ಪಾಟನೆ ಮಾಡ್ಬಿಡ್ತೀವಿ, ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರನು ಬಿಡಲ್ಲ ನಾನು, ಇದೆಲ್ಲ ನೀವೇ ಮಾತಾಡಿದ ಭಾಷಣಗಳು ತಾನೆ ಆಗ್ತಾ ಇದೆ ತಾನೆ. ಅಲ್ಲ, ಅಟ್ಲೀಸ್ಟ್ ಕಂಟ್ರಿ ಸೇಫ್ ಹೌದು. ಇದು 2 ಬ್ಲಾಸ್ಟ್ ಆಯ್ತಲ್ಲ, ಬಟ್ ಆಲ್ ಓವರ್ ಇಂಡಿಯಾ ನಿಮಗೆ ಎಲ್ಲೆಲ್ಲಿ ಯಾವಾಗ ತಿಂಗಳಿಗೆ ಹೈದರಾಬಾದ್ ಅಲ್ಲಿ ಬ್ಲಾಸ್ಟ್, ಬಾಂಬೆಲ್ ಬೆಂಗಳೂರಲ್ಲಿ ಬ್ಲಾಸ್ಟ್ ಎಲ್ಲ ಅಟ್ಲೀಸ್ಟ್ ಅದೆಲ್ಲ ತಾನೆ. ಆಮೇಲೆ ಈಗ ತಾನೇ ನೋಡಿ, ಈಗ ಅಕ್ಟೋಬರ್ 21ಕ್ಕೆ ಎಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ವರ್ಷದಲ್ಲಿ ಪ್ರಾಣ ಕೊಡ್ತಾರಲ್ಲ, ಅವ್ರದ್ದು ಒಂದು ಮೂಲ್ಯಾಂಕನ ಮಾಡ್ತಾರೆ. ಈ ವರ್ಷ ಅಫ್ಕೋರ್ಸ್ ಯಾರು ಸಾಯಬಾರ್ದು, ಕೇವಲ 194 ಪೊಲೀಸ್ ಸಿಬ್ಬಂದಿಗಳು ಮಾತ್ರ. ಹಿಂದೆ ಟೆರರಿಸಮ್ ಅಲ್ಲಿ, ಕ್ರಾಸ್ ಬಾರ್ಡರ್ ಟೆರರಿಸಮ್ ಅಲ್ಲಿ ಇರಲಿ 1,700 ಅಲ್ಲಿ ತನಕ ಹೋಗ್ತಾ ಇತ್ತು. ಸೊ ಇದು
ತಗೊಂಬಂದಿದ್ದಾರೆ. ಮತ್ತೆ ವೆಂಕಟೇಶ್ ನಾಯಕ್ ಅವ್ರು ಹೇಳ್ದಂಗೆ ಇಟ್ಸ್ ಅ ಕಂಟಿನ್ಯೂಸ್ ಚಾಲೆಂಜ್ ಅದು. ಇಟ್ ಹ್ಯಾಸ್ ಟು ಬಿ ಡೆಲ್ಟ್ ವಿತ್ ಬಿಕಾಸ್ ಅಕ್ರಾಸ್ ದ ಬಾರ್ಡರ್ ಯಾರು ಸಪೋರ್ಟ್ ಮಾಡ್ತಾರೆ. ಇದಕ್ಕೆ ಸಪ್ರೆಸ್ ಮಾಡಿ ಏನೇನು ಮಾಡಬೇಕು ಎಲ್ಲ ರೀತಿಯಾಗಿ ಕ್ರಮಗಳು ತೆಗೆದುಕೊಳ್ತಾ ಇದ್ದಾರೆ. ಈಗ ನೋಡಿ, ಈಗ ಡೆಲ್ಲಿ ಬ್ಲಾಸ್ಟ್ ಆದ ನಂತರನೇ ಪ್ರಾಮಾಣಿಕವಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನವಗಾಂವ್ ಪೊಲೀಸ್ ಸ್ಟೇಷನ್ ಹೋದರು. ಒನ್ ಇನ್ಸಿಡೆಂಟ್ ಟು ಪ್ಲೇಸ್. ಅಮಾಯಕರಾಗಿ ಪಾಪ ಅವರು ಪೊಲೀಸ್ ಆಫೀಸರ್ಸ್ ಸತ್ತೋದ್ರು. ಅಲ್ಲಿಗೆ 9 ಜನ ಪೊಲೀಸ್ ಆಫೀಸರ್ ಸಂಗ್ರಹ ಮಾಡಿಟ್ಟಿದ್ದೆಲ್ಲ ಮಾಡಿದ್ದ ಅಲ್ಲಿಗೆ ಬ್ಲಾಸ್ಟ್. ಸೊ ಎಫರ್ಟ್ಸ್ ಆರ್ ನಿಮ್ಮ ಇಂಟೆಂಟ್ ಇದಲ್ಲ, ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿ. ನೀವು ಲುಕ್ ಎಟ್ ದಿ ಇಂಟೆಂಟ್. ಸಿ ಇನ್ಸಿಡೆಂಟ್ಸ್ ವಿಲ್ ಕೀಪ್ ಟೇಕಿಂಗ್ ಪ್ಲೇಸ್. ಅಟ್ಯಾಕ್ಸ್ ಅಂತೂ ಆಗ್ತಾನೆ ಇರುತ್ತೆ. ಅದ್ರ ಮೇಲೆ ನಿಮಗೆ ಇಂಟೆನ್ಷನ್ ಇದೆಯಾ ಅವ್ರಿಗೆ ಪ್ರೋತ್ಸಾಹ ಮಾಡಬಾರ್ದು ಅಂತ, ಅಥವಾ ಅವರು ಉಮಾರ್ ಅವ್ರು ಹೇಳಿದಾರಲ್ಲ, ನೀವು ಸ್ಟ್ಯಾಂಡ್ ತಗೊಳಕ್ ಆಗ್ತಾ ಇದೆಯಾ, ನೀವು ಇದು ಆಗಬೇಕು ಅದು ಆಗಬೇಕು ಅಂತ. ಯು ಗಿವ್ ಯುವರ್ ಇಂಟೆನ್ಷನ್ ದಟ್ ಇದು ನನ್ನ ಸಮಯದಲ್ಲಿ ನಾನು ಮಾಡೋಕ್ಕೆ ಐ ಹ್ಯಾವ್ ನೋ ಟಾಲರೆನ್ಸ್ ಪಾಲಿಸಿ. ಸೊ ನಾವು ಕ್ಲಿಯರಾಗಿ ಎಕ್ಸಿಬಿಟ್ ಮಾಡಿದೆ ನಮಗೆ ನೋ ಟಾಲರೆನ್ಸ್ ಪಾಲಿಸಿ ಅಂತ. ನಾವು ಆ ದೇಶ ಒಳಗಡೆ ಹೋಗ್ಬಿಟ್ಟು ನುಗ್ಗಿ ಹೊಡೆದು ನಾವು ಬಂದಿದ್ದಲ್ಲ. ನಾವು ಸುಮ್ಮನೆ ಕೇವಲ ನಾವು ಇದಕ್ಕೆ ಕಂಡೆಮ್ ಮಾಡ್ತೀವಿ ಅಥವಾ ಇತ್ಯಾದಿಗಳು ಮಾಡ್ತೀವಿ ಅಂತ ಮಾಡಿಲ್ಲ. ಸೊ ಏನು ಸ್ಟ್ಯಾಂಡ್ ತಗೊಳ್ತೀರಲ್ಲ ಅದು ನಾವೇನು ಹೇಳ್ತಾ ಇರೋದು, ನಾವು ಹ್ಯಾವ್ ಟೇಕನ್ ಎ ಸ್ಟ್ಯಾಂಡ್ ದಟ್ ಇದು ಆಗಬಾರ್ದು ಅನ್ನೋದು. ದಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನೇನು ಮಾಡಬೇಕು. ಈಗ ಇನ್ವೆಸ್ಟಿಗೇಷನ್ ಒಳಗೆ ನೋಡಿ, ಯಾವ ಸ್ಪೀಡಿ ಇನ್ವೆಸ್ಟಿಗೇಷನ್ ಆಗಿದೆ, ಎಷ್ಟು ಸ್ಪೀಡಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಇಲ್ಲಿವರೆಗೂ ಬಂದಿದೆ. ಆ್ಯಂಡ್ ಎಲ್ಲೆಲ್ಲಿ ಎಂಟೈರ್ ಜಾಲ ಇದಲ್ಲ ಅದು ಪ್ರಿವೆಂಟ್. ಅದೇ ಏನಾದರೂ ಕೇರ್ಲೆಸ್ನೆಸ್ ಆಗೋಗ್ಬಿಟ್ಟಿದ್ರೆ ಇನ್ವೆಸ್ಟಿಗೇಷನ್ ಒಳಗೆ, ನನ್ಗೆ ಗೊತ್ತಿಲ್ಲ ಅಂತ ಕೂತ್ಕೊಂಡು ಆಗೋಗ್ಬಿಟ್ಟಿದ್ರೆ, ಇದೇ ನಿಮ್ಗೆ ಅಮೋನಿಯಂ ನೈಟ್ರೇಟ್ ದೇಶಾದ್ಯಂತ ಹೋಗ್ಬಿಟ್ಟಲ್ಲ, ಮತ್ತು ಇಟ್ ವುಡ್ ಹ್ಯಾವ್ ಬ್ರಾಟ್ ಮೋರ್ ಪೇಯ್ನ್. ಅಟ್ಲೀಸ್ಟ್ ಈಗ ನೋಡಿ ಒಬ್ಬರು ಇಂದ ಒಂದಿಷ್ಟು ಇದರಿಂದ ಇನ್ನೂ ಹೆಟ್ರೇಡ್ ಆಗಿರೋದು, ಇನ್ನೂ ಕಮ್ಯುನಿಟಿ ಟು ಕಮ್ಯುನಿಟಿ ಮತ್ತು ಇನ್ನೂ ಹೆಟ್ರೇಡ್. ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ಬಗ್ಗೆ ಬ್ಲೇಮ್ ಮಾಡೋದು ಇಟ್ಸ್ ನಾಟ್ ಕರೆಕ್ಟ್. ಇಂಟೆಲಿಜೆನ್ಸ್ ಡನ್ ಅನ್ ಎಕ್ಸ್ಟ್ರಾರ್ಡನರಿ ಫ್ಯಾಂಟಾಸ್ಟಿಕ್ ಜಾಬ್. RAWS ಡನ್ ಎ ಗುಡ್ ಜಾಬ್. ಅಟ್ಲೀಸ್ಟ್ ಪ್ರಿವೆಂಟ್ ಮಾಡಿದಾರಲ್ಲ, ದಟ್ ಇಲ್ಲದ್ರೆ ಇನ್ನೆಷ್ಟು ಅನಾಹುತ